ಮಾತನಾಡುತ್ತಿದ್ದಾರೆ. ಹಾಗೆ ಅನೇಕ ನಮ್ಮ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸರ್ಕಾರ ತರುತ್ತೆ ಪ್ರತಿಭಟನೆ ನಡೀತಾ ಇದೆ. ಯಾವ ರೀತಿ ಸುಗ್ರೀವಾಜ್ಞೆ ಇರಬೇಕು, ಏನಿರಬೇಕು ಅಂತ ಅಂಶಗಳು ಅಂತ ನಿಮ್ಗೆ ಗೊತ್ತಿರೋ ಹಂಗೆ ಸುಗ್ರೀವಾಜ್ಞೆನ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೊರಡಿಸಿದ್ದಾರೆ. ಆದರೆ ಅದು ಇವಾಗ ತಾನೇ ಈಗ 10 ನಿಮಿಷದ ಕೆಳಗಡೆ ನನಗೆ ಫೋನ್ ಬಂತು. ಮಳವಳ್ಳಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಈಗ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಥರ ಆತ್ಮಹತ್ಯೆಗಳು ಇನ್ನು ಹಲವಾರು ಜನರು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ನಿಯಮ ಮಾಡೋದಂತೂ, ಆದರೆ ಅದು ನಿಜವಾಗ್ಲೂ ಅಳವಡಿಸೋಕ್ಕಾಗ್ತಾ ಇದೆಯಾ, ಊರುಗಳಲ್ಲಿ ಯಾವ ಥರ ಮೈಕ್ರೋ ಫೈನಾನ್ಸ್ ಅವರು ವಸೂಲಿ ಮಾಡೋಕ್ಕೋಸ್ಕರ ಯಾವ ಥರ ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಇದು ನಮ್ಗಳಿಗೆ ಗೊತ್ತಿರೋಂಥ ವಿಷಯ. ಅದನ್ನು ಅವರು ಇನ್ನೂ ಕಂಟ್ರೋಲಲ್ಲಿ ಹತೋಟಿಗೆ ತಗೊಳಕ್ಕಾಗಿಲ್ಲ. ಇದನ್ನ ಇಮಿಡಿಯೇಟಾಗಿ ಲೀಗಲ್ ಆ್ಯಕ್ಷನ್ ಏನು ತಗೊಳ್ಬೇಕು, ಯಾರಿಗೆ ಆದರೂ. ಈಗ ಹಿಂದೆ ನಮ್ಮ ಊರುಗಳಲ್ಲಿ ಬೋರ್ಡ್ಗಳು ಹಾಕತ್ತಾ ಇದ್ವಿ, ಯಾರಾದರೂ ವಸೂಲಿ ಮಾಡೋಕ್ಕೆ ಬಂದರೆ ಅವ್ರನ್ನ ಊರಿಗೆ ಸೇರಿಸಿಕ್ಕಿಲ್ಲ ಅಂತ. ನಮ್ಮ ರೈತ ಸಂಘಟನೆ ಬೋರ್ಡ್ಗಳನ್ನ ಯಾವುದೇ ಊರಿಗೆ ಹೋಗಿ ನೋಡಿದ್ರೂ ಅದರಲ್ಲಿ ವಸೂಲಿ ಮಾಡೋಕ್ಕೆ ಬರೋರನ್ನ ಬಿಡಲ್ಲ ಊರೊಳಕ್ಕೆ ಅಂತ. ಇವಾಗ ಏನಾಗಿದೆ, ಅದೇ ಥರ ಈ ಮೈಕ್ರೋ ಫೈನಾನ್ಸ್ ಅವರು ಯಾರು ವಸೂಲಿ ಮಾಡೋಕ್ಕೆ ಬರ್ತಾರೆ ಅವರನ್ನು ನಾವು ಊರೊಳಗೆ ಸೇರ್ಸೋಕ್ಕೆ ಆಗಲ್ಲ. ಇದೇನಾದರೂ ಉಗ್ರ ಹೋರಾಟಕ್ಕೆ ಇಳಿಬೇಕು ಅಂದರೆ ಆ ಒಂದು ಕೆಲಸನೂ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನಂದರೆ ಮೈಕ್ರೋ ಫೈನಾನ್ಸ್ ಈಗೇನಂದರೆ ನಿಯಮಗಳಿವೆ. ಮೈಕ್ರೋ ಫೈನಾನ್ಸ್ ಅವರು 3 ಲಕ್ಷ ಪ್ರತಿ ವರ್ಷ, ಅದಾದ ನಂತರ 50% EMI ಅಂದರೆ 25,000 ಆಯ್ತದೆ 3 ಲಕ್ಷ ಅಂದರೆ. ಅದರಲ್ಲಿ 2,500 ಇದಕ್ಕಿಂತ ಮೇಲ್ಪಟ್ಟು ಅವ್ರಿಗೆ ಸಾಲ ಕೊಡಬಾರ್ದು ಅನ್ನೋದು. ಅಂದರೆ ಅವ್ರ EMIನ 12,500ಕ್ಕಿಂತ ಜಾಸ್ತಿ ಇರಬಾರ್ದು ಅನ್ನೋದು. ಅದನ್ನು ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಎಲ್ಲರೂ ಕೊಟ್ಬಿಡ್ತಿದ್ದಾರೆ. ಜನರಿಗೆ ಯಾವುದು ಅವಾಗ ಅವಶ್ಯಕತೆ ಇದೆ ಅದಕ್ಕೋಸ್ಕರ ತಗೋತಾ ಇದ್ದಾರೆ. ಬಟ್ ಏನಂದರೆ ಈ ಕಂಪ್ನಿಗಳು ಅದನ್ನು ಏನು ನಿಯಮ ಇದೆ ನಿಯಮಾನುಸಾರ ಅದನ್ನು ಪಾಲನೆ ಮಾಡಬೇಕಾಯ್ತು. ರೈತರಿಗೆ ಅರಿವು ಮೂಡಿಸಬೇಕಾಯ್ತು, ಯಾವ ಕಂಪ್ನಿಯಿಂದ ತಗೋಬೇಕು, ಯಾವ ಬ್ಯಾಂಕ್, ಸರ್ಕಾರಿ ಬ್ಯಾಂಕ್ ಯಾವುದು ಅಂತ. ಅದ್ರ ಪ್ರಕಾರ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಅವ್ರು ಹೇಳ್ತಾರೆ. ಮೈಕ್ರೋ ಫೈನಾನ್ಸ್ ಅವರು ಎಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅಂತ. ಯಾವುದೇ ಥರದ ಆಯ್ತಾ ಇಲ್ಲ. ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಸರ್ಕಾರಗಳನ್ನು ಮಾಡಬೇಕು. ನಾವು ನನ್ನ ವೈಯಕ್ತಿಕ ಅಭಿಪ್ರಾಯ, ಪ್ಯಾಕ್ಗಳನ್ನು ಏನು ಸೊಸೈಟಿಗಳೇನಿದೆ ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಅದನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಈಗ ನಬಾರ್ಡ್ ಅವರು ಕಡಿವಾಣ ಹಾಕಿದ್ದಾರೆ, ದುಡ್ಡು ಕೊಡಲ್ಲ ಅನ್ನೋದು. ಈಗ ಒಂದರಿಂದ ಒಂದು ಸಿಕ್ಲಿಕಲ್ ಎಫೆಕ್ಟ್ ಆಗಿರೋದ್ರಿಂದ ಇದನ್ನು ನಾವು ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ನಾವು ಪ್ರತಿ ಹಳ್ಳಿಯಲ್ಲೂ ಮಾಡಬೇಕು. ಯಾವುದಕ್ಕೆ ತಗೋಬೇಕು, ಯಾವುದಕ್ಕೆ ತಗೋಬಾರ್ದು, ಯಾವ ಥರ ಪಾವತಿ ಮಾಡಬೇಕು, ಎಷ್ಟು ದುಡ್ಡಿದ್ರೆ ಅವ್ರು ಮಾಡೋಕ್ಕೆ ಸಾಧ್ಯ, ಎಷ್ಟು ದುಡ್ಡಿಲ್ಲ ಅಂದರೆ ಅವ್ರು ತಗೋಬಾರ್ದು. ಇವೆಲ್ಲ ಚರ್ಚೆ ಮಾಡಿ ಅವ್ರುಗಳಿಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮೈಕ್ರೋ ಫೈನಾನ್ಸ್ಗಳಿಗೆ ಸ್ಥಳೀಯ ಪೊಲೀಸ್ ಆಗಿರ್ಬೋದು, ಅಲ್ಲಿ ಸ್ಥಳೀಯ ಆಡಳಿತ ಬೆಂಬಲ ಇದೆ, ಅದರಿಂದನೇ ಈ ಥರ ಆಗ್ತಾ ಇದೆ ಅಂತ ಆರೋಪ ಇದೆ ಬಿಜೆಪಿ. ಆರೋಪ ಇರಲಿ, ಏನಾದರೂ ಮಾಡಲಿ. ನಮಗೇನೆಂದರೆ ವಸೂಲಿ ಮಾಡೋಕ್ಕೆ 5 ಗಂಟೆ ಮೇಲೆ ಹೋಗಬಾರ್ದು, ಅವ್ರಿಗೆ ಕಿರುಕುಳ ಕೊಡಬಾರ್ದು. ಅವ್ರು ಏನಾದ್ರು ಡಿಫಾಲ್ಟ್ ಆಗಿದೆ ಅವ್ರಿಗೆ ಕಾಲಾವಕಾಶ ಕೊಡಬೇಕು. ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ಫಾಲೋ ಮಾಡೋಕ್ಕೆ ಏನು ಇವ್ರಿಗೆ. ಅದನ್ನು ಪೊಲೀಸ್ ಅವರು ನಮ್ಮ ಜನರನ್ನ ಪ್ರೊಟೆಕ್ಷನ್ಗೋಸ್ಕರ ಅವ್ರು ಇರಲೇಬೇಕಾಯ್ತದೆ. ಅವ್ರನ್ನ ಸ್ಟಾಪ್ ಮಾಡಬೇಕಾಗುತ್ತೆ, ಯಾರು ಮೈಕ್ರೋ ಫೈನಾನ್ಸ್ ವಸೂಲಿ ಬರೋರು. ಮೃತಪಟ್ಟ ಕುಟುಂಬಗಳಿಗೆ ಸಾಲ ಮನ್ನಾ ಮಾಡಬೇಕಂತ ಸಾಲ ಅದಿದೆ, ಅದು ರೂಲ್ಸಲ್ಲಿದೆ. ಅದನ್ನು ಸರ್ಕಾರ ಅವ್ರು ಏನು ಮಾಡಬೇಕು ಅದನ್ನು ಸಾಲ ಮನ್ನಾ ಮಾಡಬೇಕು. ಈಗ ಇದೊಂಥರ ಒಂದು ಕಡೆ ಸಾಲ ಶುರುವಾಗಿದೆ, ಸಾಯೋದು ಶುರುವಾಗಿದೆ, ಸಾಲ ಸಾಯ್ತಾ ಇದೆ. ಈಗ ದಿನಕ್ಕೆ 1, 2, 3, 4 ಜಾಸ್ತಿ ಆಗ್ತಾಯಿದೆ. ಇದನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡಲೇಬೇಕಾಗತ್ತೆ. ಹೇಗೆಂದರೆ ಇದೊಂದು ಎಲ್ಲ ಸಾಲ ಮನ್ನಾ ಮಾಡಲೇಬೇಕು. ಬಟ್ ಆದರೆ ನಾವು ಯಾವುದೇ ಕಾರಣಕ್ಕೂ ಜನರನ್ನ ಸಾಯಕ್ಕೆ ಬಿಡೋಕ್ಕಾಗಲ್ಲ. ಇದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಬೇಕು.